ಹಲೋ ನಮಸ್ಕಾರ ಎಲ್ಲರಿಗೂ, ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು RCBಯ ಟಾಪ್ 5 ಪಿಕ್ಸ್ ಯಾವ್ಯಾವ ಅಂತ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಗೊತ್ತು, ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಯಾರ್ಯಾರು ಆಗಿರ್ತಾರೆ ಅಂತ. ಸೊ ನನ್ನ ಅನಿಸಿಕೆ, ನಾನೀಗ ನನ್ನ ಟಾಪ್ 5 ಪಿಕ್ಸ್ RCBಗೆ ಯಾರು ಇರ್ತಾರೆ ಅಂತ ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಸೊ ವಿಡಿಯೋಗೆ ಹೋಗಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದಾರೆ ಕನ್ನಡದಲ್ಲಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಹೇಳ್ತಾ ಪೂರ್ತಿ ನೋಡಿ ವಿಡಿಯೋ. ಇಷ್ಟ ಆದರೆ ಮಾತ್ರ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ IPLಗೆ ಹೋಗೋಕ್ಕಿಂತ ಮುಂಚೆ, ಲೈಕ್ IPL ಆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಈ ಟೆಸ್ಟ್ ಮ್ಯಾಚ್ ಬರೋಣ. Day 3 ಸ್ಟಾರ್ಟ್ ಆಗಿದೆ, ನೋಡ್ತಾ ಇದೆ ಫಸ್ಟ್ ಸೆಷನ್ನು. ಕ್ಲೀನು ಹಿಟ್ಟಿಂಗ್ ಗುರು, SSC ಜೈಸ್ವಾಲ್ ಅರೈವಲ್ ಆಫ್ ನ್ಯೂ ಕಿಂಗ್ ಅಂತ ಟ್ಯಾಗ್ ಕೊಟ್ಟಿದ್ರು. ಸೇಮ್ ಅದೇ ಥರನೇ ಆಡ್ತಾ ಇದ್ದಾರೆ ಗುರು. ಏನು ಗುರು, ಏನು ಪೇಷನ್ಸು, ಪ್ಯಾಷನ್ನು, ಆ ಕ್ರಿಕೆಟಿಂಗ್ ಶಾರ್ಟ್ಸು, ಒಂದು ಸ್ಟ್ರೈಟ್ ಡ್ರೈವ್ ಹೊಡಿತಾರೆ ಗುರು. ಮಿಚಲ್ ಸ್ಟಾರ್ಕ್ ಅವ್ರಿಗೆ ಸಚಿನ್ ತೆಂಡೂಲ್ಕರ್ ನೋಡ್ದಂಗೆ ಆಯಿತು ಗುರು. ಬ್ಯೂಟಿ ಗುರು, ಬ್ಯೂಟಿ. ಚಿಂದಿ ಪ್ಲೇಯರ್ ಅಂತ ಹೇಳ್ಬೋದು. ಈಗ ಎಷ್ಟು 142 3 ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸೊ ಇನ್ನೂ ಹೊಡ್ಕೋಬೇಕು ಗುರು. ಕ್ರೇಜಿ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ, ಕ್ರೇಜಿ ಪ್ಲೇಯರು. ಇಂಡಿಯಾಗೆ ಒಳ್ಳೆ ಬೆಂಕಿ ಟ್ಯಾಲೆಂಟ್ ಸಿಕ್ಕಿದ್ದಾರೆ ಓಪನಿಂಗಲ್ಲಿ ಅಂತ ಹೇಳ್ಬೋದು. SSC ಜೈಸ್ವಾಲು ಎಕ್ಸ್ಪೆಷಲಿ ರಾಜಸ್ಥಾನ್ ರಾಯಲ್ಸ್ಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಇಂಥ ಪ್ಲೇಯರ್ನ ಇಂಡಿಯನ್ ಟೀಮ್ಗೆ ಕೊಟ್ಟಿರೋದಕ್ಕೆ. ಸೊ ನಮ್ಮ RCB ಈ ಥರ ಪ್ಲೇಯರ್ಸ್ನ ಹುಡುಕಬೇಕು. ಸೊ ಅವಾಗೇ ನಮ್ಮ ಇಂಡಿಯನ್ ಕ್ರಿಕೆಟ್ ಇನ್ನೂ ಸ್ಟ್ರಾಂಗ್ ಆಗೋದು. ಸೊ ಇದೇ ಥರನೇ ಇನ್ನಿಂಗ್ಸ್ ಬರಲಿ. ಆಲ್ರೆಡಿ 200 ಎಷ್ಟೋ ಲೀಡಲ್ಲಿ ಇದ್ದೀವಿ ನಾವು, 330 ಲೀಡಲ್ಲಿ ಇದ್ದೀವಿ. ಸೊ ಇದೇ ಥರನೇ ಒಂದು 450ವರೆಗೂ ಹೋದರೆ ಈ ಫುಲ್ಲು ಇವತ್ತು Day 3 ಕಂಪ್ಲೀಟ್ ಬ್ಯಾಟಿಂಗ್ ಆಡಿ, ಇಲ್ಲಾಂದರೆ Day 3 ಎಂಡಿಂಗಲ್ಲಿ ಇದು ಕೊಟ್ಟರೆ ಬಿಡಿ, ಅದು ಆಮೇಲೆ ಮಾತಾಡೋಣ ಈ Day 3 ಮುಗ್ದಾದ್ಮೇಲೆ. ಸೊ ಈಗ IPL ಆಕ್ಷನ್ ರಿಲೇಟೆಡ್ RCBಯ ಟಾಪ್ 5 ಪಿಕ್ಸ್ ಯಾವುದಂತ ನಾನೀಗ ತಿಳಿಸ್ತಾ ಇದ್ದೀನಿ. ಈಗ ನೀವು ಟಾಪ್ 5 ಪಿಕ್ಸ್ ಯಾವ ಥರ ಮಾಡಬೇಕು ಅಂದರೆ, ಈಗ ಮೂರು ಜನ ಲೈಕ್ ರಿಟೈನ್ ಮಾಡ್ಕೊಂಡಿದ್ದಾರೆ, 3 ಜನನ. ಅದು ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಮತ್ತು ಯಶ್ ದಯಾಲು. ಈ 3 ಜನನು ಸ್ಟಾರ್ಟಿಂಗಲ್ಲೇ ಲೈಕ್ ನೆಕ್ಸ್ಟ್ ಈಗ IPL ಸ್ಟಾರ್ಟ್ ಆದ ತಕ್ಷಣ ಒಂದೇ ರೀತಿ ಪ್ಲೇಯಿಂಗ್ ಲೆವೆನಲ್ಲಿ ಆಡೋ ಪ್ಲೇಯರ್ಸು. ಸೊ ಅದೇ ಥರನೇ ಈಗ 5 ಜನನ ನಾನು ಪಿಕ್ ಮಾಡೋರು ಅಷ್ಟೇ. ಸೊ ಅವ್ರು ಒಂದೇ ಸರ್ತಿ ಪ್ಲೇಯಿಂಗ್ ಲೆವೆನ್ ಆಡೋ ಪ್ಲೇಯರು. ಸೊ ಯಾರ್ಯಾರು ಅಂತ ಹೇಳ್ತೀನಿ. ಫಸ್ಟು ನಮ್ಮ ಕನ್ನಡದ ಹುಲಿ, ಕರ್ನಾಟಕ ಹುಲಿ ಅಂತ ಹೇಳ್ಬೋದು, KL ರಾಹುಲ್ ಅವರು. ಸೊ ಅವ್ರಿಗೆ ಆಲ್ ಔಟ್ ಹೋಗಲೇಬೇಕು. ಎನಿ ಕಾಸ್ಟ್ 25 ಕೋಟಿ ಹೋದ್ರೂ ಪರವಾಗಿಲ್ಲ. KL ರಾಹುಲ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ RCBಗೆ ಬರಲೇಬೇಕು. ಯಾಕಂದರೆ ಅವರು ಲೈಕ್ ಲಾಸ್ಟ್ ವರ್ಷ ಹೇಳಿದರು ಒಂದು ಪೋಡ್ಕ್ಯಾಸ್ಟಲ್ಲಿ. ಸೊ ನಾನು ನನ್ನ ಟೀಮ್ಗೆ ಆಡೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕರ್ನಾಟಕಗೆ ಆಡೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ ಪ್ಲೇಯರ್ ಅಂತ. ಸೊ ಅವ್ರಿಗೆ ಅವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ RCBಗೆ ಆಡಬೇಕಾದ್ರೆ. ಸೊ ಅವಾಗ ಅವರಿಂದ ಒಳ್ಳೆ ಇನ್ನಿಂಗ್ಸ್ಗಳು ಬರ್ಬೋದು ನೀವು. ಮತ್ತು ಈಗಿನಾದ ರೀಸೆಂಟು ಇಂಟರ್ವ್ಯೂಲು ಹೇಳಿದರು ಅವರು. ಸೊ ನಾನು RCBಗೆ ಹೋದರೆ ಗೊತ್ತು ಅವರಿಗೆ ಯಾವ ಥರ ಚಿನ್ನಸ್ವಾಮಿಲಿ ಎಷ್ಟು ಆಡಿದ್ದಾರೆ ಗುರು ಅವರು. ಸೊ ನನಗೆ ಪ್ರಕಾರ ಆಲ್ ಔಟ್ ಹೋಗಲೇಬೇಕು KL ರಾಹುಲ್ಗೆ. ಎನಿ ಕಾಸ್ಟ್ ಯಾವ ಟೀಮ್ಗೂ ಬಿಡಲೇಬಾರ್ದು. KL ರಾಹುಲ್ನ ಬುಟ್ಟಿಗೆ ಹಾಕೋಬೇಕು. ಬುಟ್ಟಿಗೆ ಆದರೆ ತೊಗೋಬೇಕು ನಾವು ಕ್ಯಾಪ್ಟನ್ ಆಗಿ. ಅವ್ರನ್ನೇ ಇದು ಮಾಡ್ತಾರೆ ಅವ್ರೇನೋ ಬಂದರೆ. ಇದು ಫಸ್ಟು ಪ್ಲೇಯರು KL ರಾಹುಲ್ ಅವರು. ಮತ್ತು ನಾನು ಸೆಕೆಂಡು ಪ್ಲೇಯರ್ ಆಗಿ ನಮ್ಮ ಹಳೆ ಹುಳಿನ ವಾಪಸ್ ಕರ್ಕೊಳ್ಳೇಬೇಕು. ಸ್ಪಿನ್ ವಿಸಾರ್ಡ್ ಚಹಲ್ ಅವರು, UC ಚಹಲ್ ಅವರು, ಅವ್ರು ವಾಪಸ್ ಬರಲೇಬೇಕು RCBಗೆ. ಅವ್ರನ್ನೂ ಅಷ್ಟೇ ಒಂದು 10 ಕೋಟಿ ಮೇಲೆ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ವಾಪಸ್ ತರಲೇಬೇಕು. ಹೈಯೆಸ್ಟ್ ವಿಕೆಟ್ ಟೇಕರ್ ಗುರು T20ಲಿ. ಅವ್ರನ್ನ ಹೆಂಗೆ ಬಿಟ್ಟರು ಅಂತಲೇ ಗೊತ್ತಿಲ್ಲ ಗುರು ಇವರು RCB ಇವರು. ತಿಕ್ಲನ ಮಕ್ಕಳು, ಅವನ ಹೆಸರು ಬರುತ್ತೆ ನನಗೆ, ಹಳೆ ಕೋಚ್ ಸ್ಟಾಫು. ಏನು ಮಾಡ್ದ ಅಂತಲೇ ಗೊತ್ತಿಲ್ಲ ಗುರು ಅವನು. UC ಚಹಲ್ ಯಾರು ಬಿಡ್ತಾರೆ ಗುರು ಹೈಯೆಸ್ಟ್ ವಿಕೆಟ್ ಟೇಕರು. ಬೆಂಗಳೂರಲ್ಲಿ ಆ ಸಣ್ಣ ಸ್ಟೇಡಿಯಮಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಂತೆಂಥ ವಿಕೆಟ್ ತೆಗಿತಾ ಇದ್ರು. ಅವ್ರನ್ನ ತಗೊಂಡೋಗಿ ಬಿಟ್ಟಿದ್ರು. ರಾಜಸ್ಥಾನ್ ರಾಯಲ್ಸ್ಗೂ ರಾಜಸ್ಥಾನ್ ರಾಯಲ್ಸ್ಗೂ ಹೋಗಿ ಮಿಂಚಿದ್ರು. ಅವರು ಅಲ್ಲಿ ಹೈಯೆಸ್ಟ್ ವಿಕೆಟ್ ಹಾಕೋರು ಅವರು. ಸೊ ಅವ್ರನ್ನ ವಾಪಸ್ ಕರ್ಕೊಬರ್ಬೇಕು. ಬೆಂಗಳೂರು ಬುಲ್ಸ್ ಅಂತಲೇ ಬರ್ತೈತೆ. PKL ಆಗ್ತಾ ಇರೋದ್ರಿಂದ ಬೆಂಗಳೂರು ಬುಲ್ಸ್ ಅಂತಲೇ ಬರ್ತೈತೆ. ಸೊ ಬಿಟ್ಟಾಕಿ ನಮ್ಮ RCB UC ಚಾನಲ್ನ ವಾಪಸ್ ಕರ್ಕೊಂಡೇ ಬರಬೇಕು. ಸೊ ಅವರು ನನ್ನ ಎರಡನೇ ಪಿಕ್ಕು. ಮತ್ತು 3ನೇ ಪಿಕ್ಕು ನಾನು ಒಬ್ಬ ಫಾರಿನ್ ಒಳ್ಳೆ ಬೌಲರ್ನ ನೋಡ್ತಾ ಇದ್ದೀನಿ. ಆ ಫಾರಿನ್ ಒಳ್ಳೆ ಬೌಲರ್ ಯಾರು ಅಂದರೆ ಕಗಿಸೋ ರಬಾಡ. ಸೊ ಅವ್ರಿಗಿಂತ ಒಳ್ಳೆ ಬೌಲರ್ ಸಿಗಲ್ಲ. ಪೇಸ್ ಇದೆ. ಬೆಂಗಳೂರಲ್ಲಿ ನಿಮಗೆ ಎಕ್ಸ್ಟ್ರಾ ಬೌನ್ಸ್ ವರ್ಕ್ ಆಗೇ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅವರು ಮತ್ತು ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಕಗಿಸೋ ರಬಾಡ ಅವರು. ಮತ್ತು ಬ್ಯಾಟಿಂಗಲ್ಲೂ ನೀವು ಒಂದು 6 ಬೇಕಾದರೆ ಹೊಡೆದು ಕೊಡ್ತಾರೆ ನಿಮಗೆ ಲಾಸ್ಟಲ್ಲಿ.
ಸೊ ನನ್ನ ಪ್ರಕಾರ ಕಗಿಸಾ ರೊಬಾಡಾಗೂ ಆಲ್ ಔಟ್ ಹೋಗಬೇಕು ಅಂತ ಕೇಳ್ತೀನಿ. ಯಾಕಂದರೆ ನಮಗೆ ಒಳ್ಳೆ ಇನ್ನೊಬ್ಬ ಜೆನ್ಯೂನ್ ಫಾಸ್ಟ್ ಬೌಲರ್ ಫ್ರಮ್ ಫಾರಿನ್ ಬೇಕೇ ಬೇಕು. ಸೊ ಅದಕ್ಕೆ ನಾನು ಕಗಿಸೋ ರೊಬಾಡಾಗೆ ಹಾಕೊತಾ ಇದ್ದೀನಿ ಟಾಪ್ 3 ಮತ್ತು ನನ್ನ 4ನೇ ಪಿಕ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಎಲ್ಲ ಇನ್ನೊಬ್ಬರು ಇಂಡಿಯನ್ ಫಾಸ್ಟ್ ಬೌಲರು, ನಾನು ಸಿರಾಜ್ನ ಆ ಟೀಮಲ್ಲಿ ತೊಗೊಳಲ್ಲ, ಬೇಡ ಅಂದ್ಕೊತೀನಿ. ವಿಲ್ ಜಾಕ್ಸ್ನ ನಾವು ಹೆಂಗೋ ಆ ಟೀಮ್ ಯೂಸ್ ಮಾಡ್ಕೊಂಡ್ರೆ ತೊಗೊಂಡ್ರೆ ಈಸಿ ಇರುತ್ತೆ. ಸೊ ನಾನು ಮೊಹಮ್ಮದ್ ಸಿರಾಜ್ನ ಬಿಡ್ತಾ ಇದ್ದೀನಿ. ಅವರು ಎಷ್ಟು ವರ್ಷ ಆಡಿದ್ರು ಗುರು ನಮ್ಮ RCBಗೆ ಒಂದು 2018 ಅನ್ಕೊತೀನಿ ಅವ್ರು ಬಂದಿದ್ದು. 2018 ಲೈಕ್ 4 ವರ್ಷ 5 ವರ್ಷ ಆಡಿದ್ದಾರೆ RCBಗೆ. ಅವ್ರು ಇನ್ನೂ ಒಂದು ಸ್ಲೋವರ್ ಒನ್ ಕಲ್ತಿಲ್ಲ. ಆ ಡೆತ್ ಓವರ್ಸಲ್ಲಿ ಯಾವ ಥರ ಬೌಲಿಂಗ್ ಮಾಡೋದಂತ ಇನ್ನೂ ಕಲ್ತಿಲ್ಲ. ಅದು ತುಂಬ ಬೇಜಾರಾಗುತ್ತೆ ನಮ್ಮ RCB ಫ್ಯಾನ್ಸ್ಗೆ. ಅಷ್ಟು ಡೆಡಿಕೇಶನ್ ಇದ್ದಿದ್ರೆ ಇಷ್ಟೆಲ್ಲ ಕಲ್ತು RCBಗೆ ನಾನು ಅವ್ರು ಪ್ರೂವ್ ಮಾಡ್ಕೊತಿದ್ರು ಅವರೇ. ಅದೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಬಿಡಬೇಕಾಗುತ್ತೆ RCB ಈ ಸತಿ. ಸೊ ಅವ್ರ ಬದಲು ಭುವನೇಶ್ವರ್ ಕುಮಾರ್ ಅವರು ತೊಗೊಂಡ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಪವರ್ ಪ್ಲೇಯಲ್ಲೂ ಗೊತ್ತು ನಿಮಗೆ, ಎಷ್ಟು ವಿಕೆಟ್ ಟೇಕರು, ಡೆತ್ತಲ್ಲೂ ಚೆನ್ನಾಗಿ ಮಾಡ್ತಾರೆ. ಸ್ಲೋವರ್ ಒನ್ ಎಲ್ಲ ಇಟ್ಕೊಂಡಿದ್ದಾರೆ, ನಕಲ್ ಬಾಲ್, ಸ್ಲೋವರ್ ಒನ್ ಎಲ್ಲ. ಸೊ ಎಕ್ಸ್ಪೀರಿಯನ್ಸ್ ಬೌಲರು, T20 ಗೊತ್ತು ಅವ್ರಿಗೆ ಯಾವ ಥರ ಬೌಲಿಂಗ್ ಮಾಡಬೇಕು ಅಂತ. ಸೊ ನನ್ನ ಪ್ರಕಾರ ಆಲ್ ಔಟ್ ಹೋಗಬೇಕು ಭುವನೇಶ್ವರ್ ಕುಮಾರ್ಗೂ ಅಷ್ಟೇ. ಇದು ನನ್ನ ಟಾಪ್ 4. ಮತ್ತು ಟಾಪ್ 5 ಈಗ ಒಳ್ಳೆ ಫಿನಿಷರ್ ಬೇಕು ನಮಗೆ. ಒಳ್ಳೆ ಫಿನಿಷರು ನಾನು ಡೇವಿಡ್ ಮಿಲ್ಲರ್ನ ತೊಗೊತೀನಿ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರೋ ಬ್ಯಾಟ್ಸ್ಮನ್ ಬೇಕು ನಿಮಗೆ ಡೌನ್ ದ ಆರ್ಡರು. ಲೈಕ್ ಗ್ಲೆನ್ ಮ್ಯಾಕ್ಸ್ವೆಲ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ ಗುರು ಅವರಿಗೆ. ಸೊ ಅದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ಬ್ಯಾಟ್ಸ್ಮನ್ ಈ ಲಿಸ್ಟ್ ಬಿಟ್ಟಿದ್ರಲ್ಲ ಆಪ್ಷನ್ ಲಿಸ್ಟಲ್ಲಿ, ಆದರೂ ಯಾರಂತ ನೋಡಿದ್ರೆ ಡೇವಿಡ್ ಮಿಲ್ಲರ್ ಹೆಸರು ಟಾಪಲ್ಲಿ ಬರುತ್ತೆ. ಸೊ ನನ್ನ ಪ್ರಕಾರ ಡೇವಿಡ್ ಮಿಲ್ಲರ್ ಇಸ್ ಬೆಸ್ಟ್ ಪಿಕ್ ಅಂತ ಹೇಳ್ತೀನಿ. RCBಗೆ ಬೆಸ್ಟ್ ಫಿನಿಷರ್ ಆಗಿ ನೋಡ್ಬೋದು. ನಿಮಗೆ 6-5 ಬ್ಯಾಟಿಂಗ್ ಬರ್ತಾರೆ. ಸೊ ಅದಕ್ಕೆ ನಾನು ಟಾಪ್ 5 ಈ ಡೇವಿಡ್ ಮಿಲ್ಲರ್ನ ಇಟ್ಟಿದ್ದೀನಿ. ಇದು ನನ್ನ 5 ಪಿಕ್ಕು. KL ರಾಹುಲ್, ಯುಜಿ ಚಹಾಲ್, ಕಗಿಸೋ ರಬಾಡ, ಭುವನೇಶ್ವರ್ ಕುಮಾರು ಮತ್ತು ಡೇವಿಡ್ ಮಿಲ್ಲರ್. ಈಗ ನೋಡಿದ್ರು ಹೆಂಗೈತೆ ಟೀಮು. ಓಪನಿಂಗಲ್ಲಿ ನಿಮಗೆ KL ರಾಹುಲ್, ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರೆ, ಒಂಡೋರು ನಿಮಗೆ ವಿಲ್ ಜಾಕ್ಸ್ ಇರ್ತಾರೆ, ನಂಬರ್ 4 ರಜತ್ ಪಟಿದಾರು, ನಂಬರ್ 5 ನಿಮಗೆ ಡೇವಿಡ್ ಮಿಲ್ಲರು, ಮತ್ತು ನಂಬರ್ 6 ಅಭಿನವ್ ಮನೋಹರ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅನ್ಕ್ಯಾಪ್ಡ್ ಪ್ಲೇಯರು, ನಮ್ಮ ಕರ್ನಾಟಕ ಪ್ಲೇಯರು. ಸೊ ಅವ್ರನ್ನ ಮತ್ತು ಇನ್ನೊಬ್ಬ ಪ್ಲೇಯರ್ನ ನೋಡ್ಕೋಬೋದು. ಒಳ್ಳೆ ಚೆನ್ನಾಗಿ ಇಂಡಿಯನ್ ಯಂಗ್ಸ್ಟರ್ನ ನೋಡ್ಕೋಬೋದು. ಮತ್ತು ನಿಮಗೆ 8 ಕಗಿಸೋ ರಬಾಡ, ಯಶ್ ದಯಾಲು, ಯುಜಿ ಚಹಲ್. ನೋಡ್ಗುರು ಹೆಂಗೈತೆ ಟೀಮು. ಸೊ ಇನ್ನು 3 ಜನನ ಒಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡ್ಕೋಬೇಕು. ಅದು ಇಂಡಿಯನ್ ಯಂಗ್ಸ್ಟರ್ಸೇ ಆಗಿರಲಿ. ಲೈಕ್ ನೀವು ನೋಡ್ತಾ ಇದ್ದೀರಾ SSC ಜೈಸ್ವಾಲು ಇಂಡಿಯನ್ ಯಂಗ್ಸ್ಟರು ಯಾವ ಥರ ಮಿಂಚ್ತಾ ಇದ್ದಾರೆ. ಸೊ ಅದೇ ಥರನೇ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೂ ಚಾನ್ಸ್ ಕೊಡಬೇಕು. ನಮ್ಮ RCB ಟೀಮು ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡಿಕೊಂಡು ಅವ್ರಿಗೆ ನಂಬಿಕೆ ತುಂಬಬೇಕು. ಗುರು ನೀನು ಆಡು ಗುರು, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಅವಾಗೇ ನಮ್ಮ RCB ಒಳ್ಳೊಳ್ಳೆ ಇಂಡಿಯನ್ ಯಂಗ್ಸ್ಟರ್ಸ್ನ ಹುಟ್ಟಾಕೋಕ್ಕಾಗೋದು. ನೀವು ವಿರಾಟ್ ಕೊಹ್ಲಿನ ಹೆಂಗೆ ಡೆಲ್ಲಿಯಿಂದ ತೊಗೊಂಡು ಹುಟ್ಟಾಕಿದ್ರು ಆ ಥರ ಇನ್ನೂ ಬೇಜಾನ್ ಪ್ಲೇಯರ್ಸ್ನ ಹುಟ್ಟಾಕೋದು ಬಾಕಿ ಇದೆ RCB ಟೀಮು. ಸೊ ಇಷ್ಟೇ ನನ್ನ ಅನಿಸಿಕೆ. ಈ IPL ಆಪ್ಷನ್ RCBದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೀವು ಯಾವ್ಯಾವ ಪ್ಲೇಯರ್ಸ್ಗೆ ಲೈಕ್ ವೋಟ್ ಮಾಡ್ತಾಯಿದ್ದೀರಾ, ನಿಮ್ಮ ಪ್ಲೇಯರ್ಸ್ನ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದು ನನ್ನ 5 ಪ್ಲೇಯರ್ಸ್ ಆಗಿತ್ತು. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.